ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಲಾಗ್. ನಾವಿವತ್ತು ಬಂದು ರೈಲ್ವೆ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ರೈಲ್ವೆ ಮ್ಯೂಸಿಯಮ್ ಬರಬೇಕು ಅಂತ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ತು, ಬಂದ್ವಿ. ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ, ಯಾಕೆಂದರೆ ಅವಳದು ನಿದ್ರೆ ಟೈಮು. ನಾವು ಬಂದಿದ್ದು 4 o'clock ಆಗಿತ್ತು, ಆದ್ದರಿಂದ ಮಲಗಿದ್ಲು. ನೋಡಿ, ಇವಾಗ ಎದ್ದಿದ್ದಾಳೆ. ಬನ್ನಿ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಗುಡ್ಡುಮ್ಮ ಅಂತ. ಏನು ಗೊತ್ತಾ ಗಾಯ್ಸ್, ಅವತ್ತು ನಾವು ಹೋಗಿದ್ದ ದಿನ ರೈಲ್ವೆ ಮ್ಯೂಸಿಯಮಲ್ಲಿ ಏನೋ ಈವೆಂಟ್ ಫಂಕ್ಷನ್ ಇತ್ತು, ಅದರಿಂದ ನಮಗೆ ಫ್ರೀ ಎಂಟ್ರಿ ಸಿಕ್ತು. ಕೋಇನ್ಸಿಡೆಂಟ್ ಅಂತಲೇ ಹೇಳ್ಬೋದು, ನಮ್ಗೆ ಗೊತ್ತೇ ಇಲ್ಲ ಅವತ್ತು ಈವೆಂಟ್ ಇದೆ ಅಂತ. ನಾವು ಸಡನ್ಲಿ ಪ್ಲ್ಯಾನ್ ಮಾಡಿ ಹೋಗಿದ್ದು, ಅದರಿಂದ ಗೊತ್ತಾಗಲಿಲ್ಲ. ಸೊ ಫ್ರೀ ಎಂಟ್ರಿ ಸಿಕ್ತು. ಗುಡ್ಡು 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 ಹಾಯ್ ಮಾಡು. ನಾವು ಬಂದು ಫಸ್ಟ್ ಟೈಮ್ ರೈಲ್ವೆ ಮ್ಯೂಸಿಯಮ್ ವಿಸಿಟ್ ಮಾಡಿರೋದು. ಗುಡ್ಡು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಗೊತ್ತಿಲ್ಲ, ಬಟ್ ಅವಳದು ನಿದ್ರೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಹಠ ಮಾಡ್ತಿದ್ಲು ಕೆಳಗಡೆ ಇಳಿದು ಓಡಾಡೋಕ್ಕೆ. ನೋಡೋಣ ಬನ್ನಿ ಮುಂದೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಒಳಗಡೆ ಹೋದ್ವಿ ಗಾಯ್ಸ್. ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು ಅವತ್ತು. ಆ್ಯಕ್ಚುಲಿ ಈವೆಂಟ್ ಇದೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಬಟ್ ಆದರೂ ರಶ್ ಇದ್ದರು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಜನ ಇರ್ತಾರೆ ಅಂತ, ಬಟ್ ತುಂಬ ರಶ್ ಇದ್ದರು. ಹೇಗೋ ಬಂದಿದ್ದೀವಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ರೈಲ್ ಬೇರೆ ಇದೆ. ಗುಡ್ಡು ಒಂಚೂರು ಬುಟ್ಟಿ ಹೇಳ್ಕೊಡಿ ಹಂಗೆ ಹೇಳ್ಕೊಡ್ತಾ ಇಲ್ಲ, ಇವಾಗ ಒಂಚೂರು ಹೇಳ್ಕೊಡಿ. ರೈಲ್ ನೋಡಿ ಅಲ್ಲಿ ಗಾಯ್ಸ್. ನಮ್ಮ ಮೈಸೂರಿಗೆ ಯಾರಾದ್ರೂ ಬಂದಿಲ್ಲ ಅಂದ್ರೆ ರೈಲ್ವೆ ಮ್ಯೂಸಿಯಂಗೆ ಬಂದು ಒಂದ್ಸಲ ನೋಡ್ಕೊಂಡು ಹೋಗಿ. ನೋಡಿ ಹೆಂಗ್ ಕೂತಿದ್ದಾಳೆ ಇಲ್ಲಿ ರೈಲ್ವೆ ಮ್ಯೂಸಿಯಂಗೆ ಬಂದು. ಏನು ಆಟಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಸುಮ್ಮನೆ ಬಂದು ಕೂತವಳೆ. ಗುಡ್ಡು ಗುಡ್ಡು ಎದುರಿಸ್ತಾ ಇದ್ಯಾ? ಮಾಡು ಗುಡ್ಡು. ಹೋಗ್ತಾ ಇದೆ ನೋಡಿ, ಅಯ್ಯೋ ಹೋಗ್ತಾ ಇದೆ ಗಾಯ್ಸ್. ನೋಡಿ ಚಿಂಕುಲಿ. ಹಾಗೇನೆ ಗಾಯ್ಸ್, ಟ್ರೈನಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಹಾಗೆ ಫೋಟೋಸ್ ತೊಗೊಳ್ಳೋಣ ಅಂತ ನೋಡಿದ್ವಿ, ಫೋಟೋಸ್ ತೊಗೊಂಡ್ವಿ. ಬಟ್ ಗುಡ್ಡುಮ್ಮ ತೆಗೆಸ್ಕೋತಾ ಇರಲಿಲ್ಲ ಫೋಟೋಸು, ಹಠ ಮಾಡ್ತಾಯಿದ್ಲು. ಅವಳಿಗೆ ಈಗೀಗ ಫೋಟೋಸ್ ತಗೊಳ್ಳೋದು ಅಂದರೆ ಇಷ್ಟ ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆದರೂ ಫೋಟೋಸ್ ತಗೊಳ್ಳೋಕೆ ಹಠ ಮಾಡ್ತಾಳೆ. ಹಾಗೆ ಗುಡ್ಡುಮ್ಮ ಜೊತೆ ಆಟ ಆಡ್ತಾ, ಆ್ಯಕ್ಚುಲಿ ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಏನಂದರೆ, ಅಮ್ಮು ಬಂದು ಅವಳು ಪರ್ಸ್ನ ಕಳ್ಕೊಂಡಿದ್ಲು. ಬಟ್ ಯಾರು ಅಂತ ಗೊತ್ತಿಲ್ಲ, ಪರ್ಸ್ನ ರಿಸೆಪ್ಷನಲ್ಲಿ ಕೊಟ್ಟೋಗಿದ್ರು. ಪಾಪ ಬೇರೆಯವ್ರಿಗೆ ಸಿಕ್ಕಿದ್ರೆ ತೊಗೊಂಡು ಹೋಗ್ತಿದ್ರೇನೋ, ಬಟ್ ಅವ್ರು ಯಾರೋ ತುಂಬ ಒಳ್ಳೆಯವ್ರು ಇರಬೇಕು, ಅದರಿಂದ ಪರ್ಸ್ನ ಕೊಟ್ಬಿಟ್ಟು ಹೋಗಿದ್ರು. ಸೊ ಸಿಕ್ತು. ಹಾಯ್ ಗಾಯ್ಸ್, ಇವಳು ಬಂದು ಅಮ್ಮು ಅಂತ ಇವಾಗ ನನ್ನ ಲಾಗ್ಗೆ ಜಾಯ್ನ್ ಆಗಿದ್ದಾಳೆ. ಏನು ಅನಿಸುತ್ತೆ ಅಮ್ಮು ನಮ್ಮ ಚಾನಲ್ ಬಗ್ಗೆ? ಚೆನ್ನಾಗಿತ್ತು. ಇವತ್ತು ನಾವು ಇಲ್ಲಿ ರೈಲ್ವೆ ಮ್ಯೂಸಿಯಂಗೆ ಬಂದಿದ್ವಿ. ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ. ನೀವು ತಪ್ಪದೆ ಬಂದು ನೋಡ್ಕೊಂಡು ಹೋಗಿ ರೈಲ್ವೆ ಮ್ಯೂಸಿಯಮಲ್ಲಿ ಮೈಸೂರಿಗೆ. ಆಮೇಲೆ ಇವ್ರ ವ್ಲಾಗ್ ಅಂದರೆ ಶಿರೀಷಾ ವ್ಲಾಗ್ಗೆ ಸಬ್ಸ್ಕ್ರೈಬರ್ ಆಗಿ, ಲೈಕ್ಸ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡಬೇಕು ಅಂತ ಹೇಳ್ಕೊಡಿ, ನಮ್ಮ ಅದಕ್ಕೆ ಮಾಡ್ತಾರೆ. ಹಾಗೆ ಗಾಯ್ಸ್, ಇವತ್ತು ಬಂದು ಯಾವುದೋ ಫಂಕ್ಷನ್ ಇರೋದ್ರಿಂದ ನಮಗೆ ಫ್ರೀ ಎಂಟ್ರಿ ಸಿಕ್ತು. ಮತ್ತು
ಟ್ರೈನಲ್ಲಿ ಟ್ರಾವೆಲ್ಲು ಫ್ರೀ ಸಿಕ್ತು, ಹಾಗಾಗಿ ಎಲ್ಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ರೈಲ್ವೆ ಮ್ಯೂಸಿಯಂ. ಹೀಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗಾಯ್ಸ್ ಫೋಟೋ ತೆಗಿಸ್ಕೊತವ್ರೆ ಮುಸ್ತಫ ಇವರೇ. ಹಾಗೆ ಅಲ್ಲಿ ತುಂಬ ಓಲ್ಡ್ ವೆಹಿಕಲ್ಸ್ ಮತ್ತು ಟ್ರೈನ್ಸ್ ಎಲ್ಲ ಇತ್ತು. ಬಟ್ ನಾನು ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು. ಗಾಯ್ಸ್ ಇವಾಗ ರೈಲ್ವೆ ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಹೊರಟಿದ್ವಿ. ಬಟ್ ಗುಡ್ಡುಮಗೆ ಅಲ್ಲಿಂದ ಬರೋಕ್ಕೆ ಇಷ್ಟ ಇಲ್ಲ. ಅವಳು ಬರೋ ತನಕ ಅಷ್ಟೇ. ಇವಾಗ ಒಂದು ಪ್ಲೇಸ್ಗೆ ನಾವು ಬಂದಮೇಲೆ ಅಲ್ಲಿಂದ ಹೋಗಲ್ಲ ಅಂತ ಹಠ ಮಾಡ್ತಾಳೆ. ನೋಡಿ ಎಷ್ಟು ನಾಟಕ ಮಾಡ್ತಿದ್ದಾಳೆ ಅಂತ. ಅಳೋ ಥರ ಹ್ಯಾಕ್ಟ್ ಮಾಡ್ತಾ ಇದ್ದಾಳೆ ಅವಳು. ಬಟ್ ಅಳ್ತಾ ಇಲ್ಲ, ಇದೇ ಮಾಡ್ತಾಳೆ ಯಾವಾಗಲೂ. ಗುಡ್ಡುಮ್ಮ ಏನು ಹೇಳೋಣ, ಗುಡ್ಡುಮಗೆ ಬರಲ್ಲ ಅಂತ ಅಲ್ಲೇ ಕೂತಿದ್ದಾಳೆ. ನಾನು ಬರಲ್ಲ, ನೀವೇ ಹೋಗಿ ಬೇಕಾದರೆ ಅಂತ. ಇವಾಗೆಲ್ಲ ಸುತ್ತಾಡಿಕೊಂಡು ಹೊರಟಿದ್ದೀವಿ. ಇವಾಗ ರೈಲ್ವೆ ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಮನೆಗೆ ಹೊರಟಿದ್ದೀವಿ. ಟೈಮ್ ಬಂದು 6 o'clock ಆಗಿದೆ. ಆ್ಯಕ್ಚುಲಿ ಮ್ಯೂಸಿಯಂ ಕ್ಲೋಸ್ ಆಗೋದು 6 o'clockಗೆ. ಸೊ ಹೊರಗಡೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಬಟ್ ತುಂಬ ಬಿಸಿಲಿರೋದ್ರಿಂದ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ನಾವು ರೆಗ್ಯುಲರ್ಲಿ ಜ್ಯೂಸ್ ಕುಡಿಯೋ ಸ್ಟಾಲ್ಗೆ ಹೋದ್ವಿ. ಸೊ ಅಲ್ಲಿ ಮ್ಯಾಂಗೋ ಫ್ಲೇವರ್ ಜ್ಯೂಸ್ ತೊಗೊಂಡು ಎಲ್ಲರೂ ಕುಡ್ಕೊಂಡು ಇವಾಗ ನೆಕ್ಸ್ಟ್ ಮನೆಗೆ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.